ಅತ್ಯಂತ ಕರ್ತವ್ಯದಕ್ಷ ಮತ್ತು ಅತ್ಯಂತ ಪ್ರಾಮಾಣಿಕ IAS ಅಧಿಕಾರಿಗಳಾಗಿರ್ತಕ್ಕಂಥ ಮಹಾಂತೇಶ್ ಬೀಳ್ಗೆ ಅಂತ ತಾವೆಲ್ಲ ಹೆಸರು ಕೇಳಿರಬೇಕು. ಅವರು ಬೀದರ್ದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಅವರು ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು. ಅತ್ಯಂತ ಕಷ್ಟದಿಂದ ಶಿಕ್ಷಣವನ್ನು ಪಡೆದು ಈ ಒಂದು ಸಮಾಜಕ್ಕೆ ಬಹುದೊಡ್ಡ ಆಸ್ತಿ ಆಗಿದ್ರು. ಅವ್ರ ವಿಶೇಷ ಏನಂದ್ರೆ ನಾವು ಅವರು IAS ಅಧಿಕಾರಿಗಳಾಗಿ ಜಿಲ್ಲಾಧಿಕಾರಿ ಆಗಿ ಆ ಒಂದು ಆಸನದಲ್ಲಿ ಕೂತ್ಕೋಬೇಕಾದ್ರೆ ಯಾವಾಗಲೂ ಅವ್ರ ಹಣೆಯಲ್ಲಿ ವಿಭೂತಿ ಕಾಣ್ತಾ ಇತ್ತು. ಅನೇಕ ಜನ ಕೇಳ್ತಿದ್ರು ಅವರಿಗೆ, ನೀವು ವಿಭೂತಿ ಹಂಚ್ಕೊಂಡು ಯಾಕೆ ಬರ್ತೀರಿ ಅಂತ. ಅದನ್ನ ಧರ್ಮದ ಲಾಂಛನ ಅಂತ ಅವ್ರು ಬಹಳ ಧರ್ಮದ ಬಗ್ಗೆ ಅಭಿಮಾನ ಇಟ್ಕೊಂಡು ನೀವು ಕೂಡ ಹಚ್ಕೊಂಡು ಬರ್ಬೇಕಂತ ಅವರಿಗೆಲ್ಲ ಹೇಳ್ತಿದ್ರು. ಅಂಥ ಒಂದು ಪ್ರಾಮಾಣಿಕ ಕರ್ತವ್ಯದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಮಹಾಂತೇಶ್ ಬೀಳ್ಗಿ ಅವರು ನಿನ್ನ ಒಂದು ಕಲಬುರಗಿಲಿಂದ ಅವರು ಆಗಮಿಸ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಅಪಘಾತ ಆಗಿ ಅದರಲ್ಲಿ ಅವರು ತೀರ್ಕೊಂಡಿದ್ದಾರೆ. ಅವರು ಬಹಳ ದೊಡ್ಡ ನಷ್ಟ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ ಅವರೊಂದು ಈ ಒಂದು ನಿಧನದಿಂದ ಲಿಂಗೈಕ್ಯದಿಂದ ಆಗಿದೆ. ಅದಕ್ಕಾಗಿ ಈ ವೇದಿಕೆಯ ಮೂಲಕ ಅವರಿಗೆ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಮರ್ಪಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಮಹಾಮಂಗಳ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದಾಸನೆ ಬಸವಣ್ಣ, ಶರಣ ಪ್ರಭುವೆ ನೀ ಬಸವಣ್ಣ, ಪ್ರತೀಕ ಪಾವನ್ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ, ಹೇ ಬಸವಣ್ಣ, ಪ್ರತೀಕ ಪಾವನ ಬಸವಣ್ಣ, ಪತರ ಪ್ರಾಣವೇ ಬಸವಣ್ಣ, ಭವಭಯದಾತ ಬಸವಣ್ಣ, ಶಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ, ಅಕಾರ ಉಕಾರ ಮನದೂಸಿ ಯಾರೇವ ನೀನೆ ಬಸವಣ್ಣ, ಅಣುವಿನೊಳಗೇನೆ ಅಣುವಣ್ಣ, ಮಹದೊಳಗೇನೆ ಮಹಣ್ಣ, ಶರಣರ ಹೃದಯ ನಿವಾಸ ಅಣ್ಣ, ಬೇಗನೆ ಬಾಳೆ ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ, ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು, ಎನಗೆ ನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ
ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣರಿಗೆ ಎಲ್ಲರಿಗೂ ಶರಣಾರ್ಥಗಳು. ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಈಗ 2 ದಿವಸ ಪ್ರವಚನ ಓದಿದೆ. ತಾವೆಲ್ಲ ಸಾಯಂಕಾಲ ಸರಿಯಾದ ಸಮಯಕ್ಕೆ ಪ್ರವಚನವನ್ನು ಆಲಿಸಲಿಕ್ಕೆ ಬರಬೇಕು. ಹುಮ್ನಾಬಾದಿನ ಬಸವ ಭಕ್ತರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಮತ್ತು ಬರ್ದಾಪುರಿ ಪರಿವಾರಗಳು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ದಾಸರು ಪೂಜೆಗೆ ಗೌರವವನ್ನು ಸಲ್ಲಿಸ್ತಾರೆ. ನಂತರ ಅವರಿಗೆ ಪೂಜೆಯ ಆಶೀರ್ವಾದವನ್ನು ಮಾಡ್ತಾರೆ. ತಾವು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಸಾಯಂಕಾಲ ಪ್ರವಚನಕ್ಕೆ ಮತ್ತು ನಾಳೆ ಬೆಳಿಗ್ಗೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಚನ ಪಾರಾಯಣಕ್ಕೆ ಆಗಮಿಸಬೇಕು. ಸಮಸ್ಯೆ